ಅಕ್ಕಿ ಭಾಗ್ಯ ಅಂದರು. ಅಕ್ಕಿ ಭಾಗ್ಯದಲ್ಲಿ ಏನದೆ, ಅಕ್ಕಿ ಕೊಡೋರು ಕೊಡ್ತಾವ್ರೆ, ದುಡ್ಡೇ ಬರ್ತಾ ಇಲ್ಲ. ಅದು ಹೋಗಿ ಚೆಕಪ್ ಮಾಡಕ್ ಹೋದ್ರೆ ಕಂಪ್ಯೂಟರ್ ಸಿಸ್ಟಮೇ ಇಲ್ಲ ಅಂತಾರೆ, ಸರ್ವರೇ ಇಲ್ಲ ಅಂತಾರೆ. ಏನೋ ಫ್ರೀ ಅಂತ ಒಂದು ಆಮಿಷ ಒಡ್ಡಿ ಅವ್ರ ಅಧಿಕಾರಕ್ಕೆ ಬಂದರು ಅಷ್ಟೇ ಹೊರತು ಐಷಾರಾಮಿ ಜೀವನ ಅವ್ರು ಮಾಡ್ತಾವ್ರೆ. ಬಡವರು ಬಡವರಾಗೇ ಏನಂತೀರ ಅಷ್ಟೇ. 24,000 ರೂಪಾಯಿ ಪ್ರತಿ ರೈತರಿಗೂ ಸಿಕ್ತು BJP ಸರ್ಕಾರದಲ್ಲಿ. ಈಗ 12,000 ಕೊಡೋಕ್ಕೂ ಇನ್ನು ಮುಂದೆ ನೋಡ್ತಾ ಇದ್ದಾರೆ. ಅದು ಬಂದಿಲ್ಲ. ಸ್ಕೀಮು 2,000 ಬರ್ತಿದೆಯಲ್ಲ, ಅದೊಂದು ಮೋದಿ ಒಂದು ಬಿಟ್ರೆ ಸಿದ್ದರಾಮಯ್ಯನವರು ಬರ್ತಾ ಇದ್ದೂ ರಾಜ್ಯ ಸರ್ಕಾರದ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮೋದಿ ವರ್ಗ ಗ್ಯಾರಂಟಿ ಬರ್ತಾ ಐತೆ, ಅಕ್ಕಿ ಕೂಡ ಮೋದಿ ವರ್ಗ ಬರ್ತಾ ಐತೆ, ಸಿದ್ದರಾಮಯ್ಯನ ಬರ್ತಾ ಇಲ್ಲ. ಕಾಸು ಬರುತ್ತಂತ ಬರ್ತಾ ಇಲ್ವಾ? ಇಲ್ಲ ಸರ್, ಬರ್ತಾ ಇಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಹೊಟ್ಟೆಗೆ ಏನು ತಿಂತಾರೆ? ಅನ್ನ ತಿಂತಾರ? ಏನು ತಿಂತಾರೆ? ಮಣ್ಣೇನಾದ್ರು ತಿಂತಾರ? ತಿನ್ನಕ್ಕೆ ಅನ್ನ ಬಿಟ್ಟು ಯಾವ IT-BT ಕಂಪ್ನಿ ಬಂದರೂ ಕೂಡ ಬೆಳೆ ರೈತನಿಂದ ಇದ್ದು ಬೇರೆ ಯಾರೂ ಬೆಳ್ಕೊಳಕ್ಕಾಗಲ್ಲ. ರೈತನೇ ಬೇಕಾಗಿರೋದು. ಆ ರೈತನೇ ಕಡೆಗಣಿಸ್ತಾವ್ರಿ ಇವಾಗ. ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ? ಆಶ್ವಾಸನೆಗಳು ಕೊಟ್ಟವ್ರೆ, ಬಟ್ ಅವ್ರು ಹೇಳಿರೋದು 80% ಅಲ್ಲಿ ಬರೀ 20% ರನ್ ಆಗ್ತಾ ಇರೋದು. 80% ಅವರ ಬೊಕ್ಕಸಕ್ಕೆ ಯೂಸ್ ಮಾಡ್ಕೊಂತವ್ರು ಅದನ್ನ. ಇದು ನಮ್ಮ ದೇಶ ಅಂದ್ರೆ ಇಲ್ಲ, ರಿಬ್ಬನ್ ಕಟಿಂಗ್ ಅಷ್ಟೇ, ಜನಗಳಿಗೆ ಯಾವುದು ಸೇರ್ತಾ ಇಲ್ಲ ಅಲ್ಲಿ. ಕೇಂದ್ರ ಸರ್ಕಾರದ ಸವಲತ್ತು ಎಲ್ಲ ಸಿಗ್ತಾ ಇದೆ, ತಲುಪ್ತಾ ಇದೆ ಜನರಿಗೆ. ಸ್ಟೇಟ್ ಗೌರ್ಮೆಂಟ್ ಏನು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ತಲುಪ್ತಾ ಇಲ್ಲ. ಇವತ್ತು ಫ್ರೀ ಕೊಟ್ಟು ಏನಾಗಿದೆ ಗತಿ ನೋಡ್ರಿ. ಅಲ್ಲ, ಏನಾಗಿದೆ ಗತಿ? ಬಸ್ಸುಗಳು ಫ್ರೀ ಅಂತ ಹೇಳ್ತಾರೆ, ಎಲ್ಲ ಅಧ್ವಾನ ಹಾಳಾಗೋಗಿದೆ, ಬಸ್ಸುಗಳು ಸರಿ ಇಲ್ಲ. ಏನು ಜನರಿಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ? ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು ಸರ್. 70 ವರ್ಷದಲ್ಲಿ ನಮ್ಮ ಭಾರತ ದೇಶಕ್ಕೆ ಆಗಿರೋ ಸಾಧನೆಗಳು 70 ವರ್ಷದಲ್ಲಿ ಯಾರು ಮಾಡಿಲ್ಲ. ಅದನ್ನ 7 ವರ್ಷದಲ್ಲಿ ಮಾಡ್ತೀರಿ ಸರ್ ಅವರು. ಅಂಥವ್ರಿಗೆ ಓಟ್ ಹಾಕಿದೆ, ಅಂಥವ್ರು ವಿನ್ ಮಾಡಿದ ಯಾರು ಸರ್ ಮಾಡಬೇಕು? ಅವರೊಂಥರ ಭಾರತ ದೇಶ ಭಗವಂತ ಸರ್. ಇವಾಗ ಕಲಿಯುಗದ ಭಗವಂತ ಅನ್ಬೇಕು ಅವ್ರನ್ನ. ಹಾಳಾಗಿ ಹೋಗ್ಬಿಡೋದು ಸರ್ ದೇಶ. ಇವತ್ತು ಮೋದಿಯಿಂದಾನೇ ಇಷ್ಟು ಉದ್ಧಾರ ಆಗಿರೋದು. ಕರೆಂಟ್ ಜಾಸ್ತಿ ಇದೆ. ಆಮೇಲೆ ಕೇಳಂಗೂ ಇಲ್ಲ, ಕೇವಿಲೇನು ನಾವು ಮಾತಾಡಂಗಿಲ್ಲ. ಆ ರೀತಿ ಆಗಿದೆ. ಆಮೇಲೆ ಜೋರಾಗಿ ನಾವು ಮಾತಾಡಂಗಿಲ್ಲ, ಆ ಥರ ಆಗಿದೆ. ಮಾತೇ ಇಲ್ಲ. ಏನು ಕೊಡೋದು ಬೇಡ, ಏನು ಬೇಡ ಸರ್. ಕೊಡ್ತಾರೆ, ನಮ್ಮ ತಲೆ ಮೇಲೆ ಎಳಿತಾರೆ. ಅಡುಗೆ ಮಾಡುವ ಸಮಯದಲ್ಲಿ ಹೆಣ್ಣು ಏನು ಹೆಂಗಸರಿಗೆ ಪಾಪ ಕತ್ತಲಾಗ್ಬಿಡ್ತದೆ. ಇದು ಬೋಗಸ್ ಯಾಮಾರಿಸ್ಬಿಟ್ರು ರೈತರಿಗೆ, ಜನಗಳಿಗೆ, ಕರ್ನಾಟಕ ಸರ್ಕಾರ ಜನಗಳಿಗೆ. ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳು. ಅದ್ಯಾವುದು ಶಕ್ತಿ ಯೋಜನೆ ಯಾವ್ದು ಮಾಡಿರಲ್ಲ, ಫ್ರೀ ಬಸ್ಗಳದು. RN ಇದ್ರಿಗೆ ಎಕ್ಸ್ಲೀಟ್ರ್ ಬಸ್ಸಲ್ಲಿ RN ಇಲ್ಲ. ಒಳ್ಳೆ ಟೈಮಲ್ಲೇ ಅಡುಗೆ ಮಾಡಿ ತಿನ್ನೋಕೆ ಕೂಡ ಕರೆಂಟ್ ಇರಲ್ಲ. ಮಲಗೋ ಟೈಮಲ್ಲಿ ಕರೆಂಟ್ ಕೊಡ್ತಾನೆ. ಏನು ಕಬ್ಬ ಬೇಕು ಈ ಸರ್ಕಾರಿ ಬಸ್ನಲ್ಲಿ ಫ್ರೀ. ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳು. ಯಾಮಾರಿಸ್ಬಿಟ್ರು. ಹೇಳಿ ಸರ್, ನಿಮಗೆ ಎಲ್ಲ ಅಂದರೆ ಸರ್ಕಾರದ ಎಲ್ಲ ಯೋಜನೆಗಳು ಕೈ ತಲುಪ್ತಾ ಇದೆಯಾ? ಏನು ತಲುಪ್ತಾ ಸರ್? ಭಾಳ ಪರಿಹಾರ ಬಂದಿಲ್ಲ. ಬೆಳೆ ನಷ್ಟ ಆಗಿದೆ, ಮಳೆ ಇಲ್ಲ, ಏನಿಲ್ಲ. ಮತ್ತೆಲ್ಲ ಮಂತ್ರಿಗಳೆಲ್ಲ 40 ಲಕ್ಷದ ಕಾರ್ ತಗೊಂಡಿದ್ದಾರೆ. ತಿರುಗ್ತಾವ್ರೆ ಅವರು, ಮಜಾ ಹೊಡಿತಾವ್ರೆ ಎಲ್ಲ ಮಾಡಿಸ್ಕೊಂಡು. ಅವ್ರು ಯೋಗ ತಗೊಂಡು ತಿರುಗ್ತಾರೆ, ಬಡವರಿಗೆ ಎಲ್ಲಿ ಕೊಡ್ತಾರೆ? ಓಕೆ, ಮೋದಿ ಬಂದರೆ. ಮೋದಿ ಓಕೆ ಅಂದರೆ ಗುಡ್ ಯಾರು? ಮೋದಿನೇ. ಅವರು ಆಲ್ ಚಿಕ್ಕವರಿಂದಲೇ ಹಿಡಿದು ದೊಡ್ಡವರವರೆಗೆ ಈಕ್ವಲ್ ಆಗಿ ಎಲ್ಲರನ್ನೂ ಒಂದೇ ಥರ ಕಾಣ್ತಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡಲ್ಲ. ಯಾವ ಒಂದು ಫ್ರೀ ಗಿಫ್ಟ್ ಕೊಡ್ತಾರೆ, ಚಿಕ್ಕವರಿಂದ ದೊಡ್ಡವರದವರು ಒಂದೇ ರೀತಿ ಕೊಡ್ತಾರೆ, ಎಲ್ಲರಿಗೂ ಅನ್ವಯ ಆಗುವಂತೆ ಕೊಡ್ತಾರೆ. ಒಂದು ಎಜುಕೇಷನ್ ಒಂದು ಇದು ಕೊಟ್ಟರೆ ಬಡವರಿಗೂ ಶ್ರೀಮಂತರಿಗೂ ಎಲ್ಲ ಒಂದೇ ಥರದ ಸ್ಕೀಮ್ ಕೊಡ್ತಾ ಇದ್ದಾರೆ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.